ನಿನ್ನೆ ನಾವು BPAC 114 ಸಮಕಾಲೀನ ಸಮಸ್ಯೆಗಳು ಮತ್ತು ಭಾರತೀಯ ಆಡಳಿತ ಬ್ಲಾಕ್ 1 ಆಡಳಿತ ಸಮಸ್ಯೆಗಳು ಘಟಕ 1 ಜಾಗತೀಕರಣದ ಸವಾಲುಗಳು ಇದರ ಮೊದಲ ಭಾಗವನ್ನು ನಿನ್ನೆ ನಾವು ಕಲಿತಿದ್ದೇವೆ. ಈ ದಿನ ಈ ಘಟಕದ ಎರಡನೆಯ ಭಾಗವನ್ನು ಕಲಿಯುತ್ತಿದ್ದೇವೆ. ಅವರ ಸ್ವಾತಂತ್ರ್ಯವನ್ನು ಆನಂದಿಸಲು ಅಧಿಕಾರಶಾಹಿಗಳು ತಮ್ಮ ವಿಧಾನದಲ್ಲಿ ಹೆಚ್ಚು ಸ್ಪರ್ಧಾತ್ಮಕತೆಯನ್ನು ಹೊಂದುವ ಅಗತ್ಯವಿದೆ. ಜಾಗತೀಕರಣದ ಸನ್ನಿವೇಶದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಅವರಿಗೆ ವಿಶೇಷ ತರಬೇತಿ ನೀಡಲು ಬಹಳಷ್ಟು ಮಾಡಬೇಕಾಗಿದೆ. ಜಾಗತೀಕರಣದ ಸಮಸ್ಯೆಗಳನ್ನು ನಿಭಾಯಿಸಲು ಸಾಮಾನ್ಯವಾದದಲ್ಲ, ವಿಶೇಷ ವಿಧಾನದ ಅಗತ್ಯವಿದೆ. ಅದರಂತೆ ಅಧಿಕಾರಶಾಹಿಗಳ ಪೋಸ್ಟಿಂಗ್ಗಳು ಮತ್ತು ನಿಯೋಜನೆಗಳು ಅಗತ್ಯವಿದೆ. ಸುವ್ಯವಸ್ಥಿತವಾಗಿ ಅವರ ಪ್ರದೇಶಗಳು ಅಥವಾ ವಿಶೇಷತೆಯ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಬಹುದು. ಈಗ ನಾವು ಎವಾಲ್ವಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಬಗ್ಗೆ ತಿಳಿಯಲಿದ್ದೇವೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಅಭಿವೃದ್ಧಿ. ಜಾಗತೀಕರಣದ ಸವಾಲುಗಳು. ಜಾಗತೀಕರಣದ ಹಿನ್ನೆಲೆಯಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳು ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಗಳು ಆರ್ಥಿಕತೆಯ ಎಲ್ಲ ಕ್ಷೇತ್ರಗಳಲ್ಲಿ ಕ್ರಿಯಾತ್ಮಕ ಬದಲಾವಣೆಗಳಿಗೆ ಒತ್ತಾಯಿಸುತ್ತಿವೆ. ಜಾಗತಿಕ ಮಾಹಿತಿ ಸಂವಹನ ವ್ಯವಸ್ಥೆಯು ತ್ವರಿತ ಮತ್ತು ಮೂಲಭೂತ ಬದಲಾವಣೆಗೆ ಒಳಗಾಗುತ್ತಿದೆ. ಇದರ ಪರಿಣಾಮವಾಗಿ ದೇಶಗಳು ಮತ್ತು ಖಂಡಗಳ ನಡುವಿನ ರಾಷ್ಟ್ರೀಯ ಗಡಿಗಳು ಅಸ್ಪಷ್ಟವಾಗಿವೆ ಮತ್ತು ಮಾಹಿತಿಯನ್ನು ವರ್ಗಾಯಿಸುವ ಮತ್ತು ಪ್ರಕ್ರಿಯೆಗೊಳಿಸುವ ಸಾಮರ್ಥ್ಯವು ಅನೇಕ ಪಟ್ಟು ಹೆಚ್ಚಾಗಿದೆ. ಇದರ ಪರಿಣಾಮವಾಗಿ ದೇಶಗಳು ಮತ್ತು ಖಂಡಗಳ ನಡುವಿನ ರಾಷ್ಟ್ರೀಯ ಗಡಿಗಳು ಅಸ್ಪಷ್ಟವಾಗಿವೆ ಮತ್ತು ಮಾಹಿತಿಯನ್ನು ವರ್ಗಾಯಿಸುವ ಮತ್ತು ಪ್ರಕ್ರಿಯೆಗೊಳಿಸುವ ಸಾಮರ್ಥ್ಯವು ಅನೇಕ ಪಟ್ಟು ಹೆಚ್ಚಾಗಿದೆ. ICTಗಳು ಸಂಸ್ಥೆಗಳಲ್ಲಿ ಮತ್ತು ಸಂಸ್ಥೆಗಳ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಮಾಹಿತಿಯನ್ನು ಉತ್ಪಾದಿಸಲು, ಪ್ರವೇಶಿಸಲು, ಹೊಂದಿಕೊಳ್ಳಲು ಮತ್ತು ಅನ್ವಯಿಸಲು ಸಮಾಜದ ಸಾಮರ್ಥ್ಯ ಹಾಗೂ ಅವುಗಳನ್ನು ಸಾಮಾನ್ಯವಾಗಿ ಕೈಗಾರಿಕಾ ನಂತರದ ಯುಗದ ಸಾಧನಗಳು ಎಂದು ಕರೆಯಲಾಗುತ್ತದೆ. ಅವುಗಳ ಸಾಮರ್ಥ್ಯದಿಂದಾಗಿ ಜ್ಞಾನದ ವರ್ಗಾವಣೆ ಮತ್ತು ಸ್ವಾಧೀನವನ್ನು ಸುಲಭಗೊಳಿಸುವ ಮತ್ತು ಉತ್ತೇಜಿಸುವ ಸಾಮರ್ಥ್ಯದಿಂದಾಗಿ ಇದು
ವಾಸ್ತವವಾಗಿ ಜ್ಞಾನದ ಆರ್ಥಿಕತೆಗೆ ಅಡಿಪಾಯವನ್ನು ಹಾಕುತ್ತದೆ. ಐಸಿಟಿಯ ಅತ್ಯಂತ ಶಕ್ತಿಶಾಲಿ ಆಧಾರವೆಂದರೆ ಇಂಟರ್ನೆಟ್. ಇದು ಬಹು ರಂಗಗಳ ಸ್ಪೆಕ್ಟ್ರಮ್ ಅನ್ನು ವಿಸ್ತರಿಸುತ್ತದೆ. ಐಸಿಟಿ ವಲಯ ಮತ್ತು ಡಿಜಿಟಲ್ ಆರ್ಥಿಕತೆಯು ಭಾರತದ ಒಟ್ಟು ದೇಶೀಯ ಉತ್ಪನ್ನಕ್ಕೆ 13% ಕೊಡುಗೆ ನೀಡುತ್ತವೆ. ಭಾರತದ ಡಿಜಿಟಲ್ ಆರ್ಥಿಕತೆಯು ವಾರ್ಷಿಕವಾಗಿ ಮಾಹಿತಿ ತಂತ್ರಜ್ಞಾನ, ವ್ಯಾಪಾರ ಪ್ರಕ್ರಿಯೆ ನಿರ್ವಹಣೆ, ಐಟಿ ಸಕ್ರಿಯಗೊಳಿಸಿದ ಸೇವೆಗಳು, ವಾಣಿಜ್ಯ, ಎಲೆಕ್ಟ್ರಾನಿಕ್ ಉತ್ಪಾದನೆ, ಡಿಜಿಟಲ್ ಪಾವತಿಗಳು ಮತ್ತು ಡಿಜಿಟಲ್ ಸಂವಹನ ಸೇವೆಗಳಿಂದ ಶತಕೋಟಿಗಳನ್ನು ಉತ್ಪಾದಿಸುತ್ತಿದೆ. ಕೋವಿಡ್-19 ಸಾಂಕ್ರಾಮಿಕವು ಭಾರತದ ಮೇಲೆ ಪ್ರಭಾವ ಬೀರಿದೆ. ಡಿಜಿಟಲ್ ರೂಪಾಂತರ, ಕಂಪನಿಗಳು ತಮ್ಮ ಐಟಿ ಕಾರ್ಯತಂತ್ರಗಳನ್ನು ಮರುಹೊಂದಿಸುತ್ತಿವೆ, ಕಾರ್ಯಾಚರಣೆಯ ವೆಚ್ಚಗಳನ್ನು ನಿರ್ವಹಿಸುತ್ತಿವೆ, ಪ್ರಕ್ರಿಯೆಗಳನ್ನು ಸ್ವಯಂಚಾಲಿತಗೊಳಿಸುತ್ತಿವೆ ಮತ್ತು ಉತ್ತಮ ಹಾಗೂ ಸುಧಾರಿತ ಸೇವೆ ವಿತರಣೆಗಾಗಿ ಹೊಸ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸುತ್ತಿವೆ. ರೋಬೋಟಿಕ್ ಪ್ರಕ್ರಿಯೆ, ಆಟೋಮೇಷನ್, ದೊಡ್ಡ ಡೇಟಾ, ಕೃತಕ ಬುದ್ಧಿಮತ್ತೆ, ಯಂತ್ರ ಕಲಿಕೆ, ಬ್ಲಾಕ್ ಚೈನ್, ಕ್ಲೌಡ್ ಕಂಪ್ಯೂಟಿಂಗ್, ವಸ್ತುಗಳ ಇಂಟರ್ನೆಟ್, ವರ್ಚುವಲ್ ರಿಯಾಲಿಟಿ ಮುಂತಾದ ಉದಯೋನ್ಮುಖ ತಂತ್ರಜ್ಞಾನಗಳ ಸಹಾಯದಿಂದ ಈ ಪ್ರಯತ್ನಗಳು ಸಾಧ್ಯವಾಗಿದೆ. ಭಾರತವು ಸಂಕೀರ್ಣವಾದ ಮತ್ತು ಆಗಾಗ್ಗೆ ಸವಾಲಿನ ನಿಯಂತ್ರಕ ಪರಿಸರವನ್ನು ಹೊಂದಿದೆ ಮತ್ತು ಹೊಸ ನಿಯಮಗಳು ಮತ್ತು ಉದ್ಯಮ ಪ್ರಚಾರ ಯೋಜನೆಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಆಗಾಗ್ಗೆ ಘೋಷಿಸಲಾಗುತ್ತದೆ. ಡಾಟಾ ರಕ್ಷಣೆ, ಗೌಪ್ಯತೆ, ಗಡಿಯಾಚೆಗಿನ ಡಾಟಾ ಹರಿವುಗಳು ಮತ್ತು ಡಾಟಾ ಸ್ಥಳೀಕರಣದ ಮೇಲೆ ಪರಿಣಾಮ ಬೀರುವ ಹೊಸ ಬಿಲ್ಗಳು ಮತ್ತು ಮಾರ್ಗಸೂಚಿಗಳನ್ನು ಭಾರತ ಇತ್ತೀಚೆಗೆ ಪ್ರಕಟಿಸಿದೆ. ದಕ್ಷತೆ ಮತ್ತು ಪರಿಣಾಮಕಾರಿತ್ವವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಆಡಳಿತ ಮತ್ತು ಆಡಳಿತಾತ್ಮಕ ಸುಧಾರಣೆಗಳ ಸಂದರ್ಭದಲ್ಲಿ ಐಟಿಯು 2 ಪಾತ್ರವನ್ನು ಹೊಂದಿದೆ. ಮೊದಲನೆಯದಾಗಿ, ಆಂತರಿಕ ಸರ್ಕಾರದ ಪ್ರಕ್ರಿಯೆಗಳನ್ನು ಸುಧಾರಿಸಲು ಐಟಿಯ ಬಳಕೆ ಮುಖ್ಯವಾಗಿದೆ. ಈ ಪ್ರಕ್ರಿಯೆಗಳ ದಕ್ಷತೆಯನ್ನು ಹೆಚ್ಚಿಸುವ ಸಾಮರ್ಥ್ಯದ ಮೂಲಕ, ಉದಾಹರಣೆಗೆ, ವೆಚ್ಚಗಳನ್ನು ಕಡಿಮೆ ಮಾಡಬಹುದು ಮತ್ತು ನಿಖರತೆಯನ್ನು ಸುಧಾರಿಸಬಹುದು. ಅಂತಹ ಕಾರ್ಯಗಳಿಗಾಗಿ ಡಾಟಾ ನಮೂದು, ಮತದಾರರ ಪಟ್ಟಿಗಳು ಮತ್ತು ಕಲ್ಯಾಣ ಅರ್ಹತೆಯ ಪಟ್ಟಿಗಳನ್ನು ಸಿದ್ಧಪಡಿಸುವಂತೆ. ಹಾಗೆಯೇ ಎರಡನೆಯದಾಗಿ, ನಾಗರಿಕ ಸರ್ಕಾರದ ಇಂಟರ್ಫೇಸ್ ಅನ್ನು ಬದಲಾಯಿಸಲು ಐಟಿ ಬಳಸುವ ಮೂಲಕ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಸ್ಪಂದಿಸುವಿಕೆಯನ್ನು ಹೆಚ್ಚಿಸಬಹುದಾಗಿದೆ.
ಹೊಸ ತಂತ್ರಜ್ಞಾನಗಳು, ವಿಶೇಷವಾಗಿ ಕೃತಕ ಬುದ್ಧಿಮತ್ತೆಯು ಅನಿವಾರ್ಯವಾಗಿ ಕಾರ್ಮಿಕ ಮಾರುಕಟ್ಟೆಯಲ್ಲಿ ಪ್ರಮುಖ ಬದಲಾವಣೆಗೆ ಕಾರಣವಾಗುತ್ತದೆ. ಕೆಲವು ಕ್ಷೇತ್ರಗಳಲ್ಲಿ ಉದ್ಯೋಗಗಳು ಕಣ್ಮರೆಯಾಗುವುದು ಮತ್ತು ಇತರರಲ್ಲಿ ಅವಕಾಶಗಳ ಸೃಷ್ಟಿ ಬೃಹತ್ ಪ್ರಮಾಣದಲ್ಲಿ ಡಿಜಿಟಲ್ ಆರ್ಥಿಕತೆಗೆ ಹೊಸ ಮತ್ತು ವಿಭಿನ್ನ ಕೌಶಲ್ಯಗಳು, ಹೊಸ ಪೀಳಿಗೆಯ ಸಾಮಾಜಿಕ ರಕ್ಷಣೆ ನೀತಿಗಳು, ಕೆಲಸ ಮತ್ತು ವಿರಾಮದ ನಡುವಿನ ಹೊಸ ಸಂಬಂಧದ ಅಗತ್ಯವಿರುತ್ತದೆ ಹಾಗೂ ಇದನ್ನು ನಾವು ತಪ್ಪಿಸಿಕೊಳ್ಳಬಾರದು. ಡಿಜಿಟಲ್ ಆರ್ಥಿಕತೆಯು ಸೈಬರ್ ಭದ್ರತಾ ಉಲ್ಲಂಘನೆಯಿಂದ ಕಾನೂನು ಬಾಹಿರ ಆರ್ಥಿಕ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಮತ್ತು ಗೌಪ್ಯತೆಯ ಸವಾಲಿನ ಪರಿಕಲ್ಪನೆಗಳವರೆಗೆ ಹೊಸ ಅಪಾಯಗಳನ್ನು ಸೃಷ್ಟಿಸಿದೆ. ಸರ್ಕಾರಗಳು, ನಾಗರಿಕ ಸಮಾಜ, ಶೈಕ್ಷಣಿಕ, ವೈಜ್ಞಾನಿಕ ಸಮುದಾಯ ಮತ್ತು ತಂತ್ರಜ್ಞಾನ ಉದ್ಯಮ ಒಟ್ಟಾಗಿ ಕೆಲಸ ಮಾಡಬೇಕು. ಹೊಸ ಪರಿಹಾರಗಳನ್ನು ಹುಡುಕಲು ಮತ್ತು ಜಾಗತೀಕರಣದ ಈ ಗಂಭೀರ ಸವಾಲನ್ನು ಎದುರಿಸಲು ಡಿಜಿಟಲ್ ಆರ್ಥಿಕತೆಯನ್ನು ನಿರ್ಮಿಸಲು ಅಂತರ್ಗತತೆಯು ಅತ್ಯಗತ್ಯವಾಗಿದೆ. ಅದು ಭಿನ್ನವಾಗಿರುವುದಿಲ್ಲ ಮತ್ತು ಎಲ್ಲರಿಗೂ ತಲುಪಿಸುತ್ತದೆ. ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಫ್ರಮ್ ಡೆವಲಪ್ಡ್ ಟು ಡೆವಲಪಿಂಗ್ ಕಂಟ್ರೀಸ್. ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ತಂತ್ರಜ್ಞಾನದ ವರ್ಗಾವಣೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ತಂತ್ರಜ್ಞಾನದ ವರ್ಗಾವಣೆಯು ಕಳೆದ 30 ವರ್ಷಗಳಲ್ಲಿ ಅಂತರರಾಷ್ಟ್ರೀಯ ಆರ್ಥಿಕ ಸಂಬಂಧಗಳ ಹೆಚ್ಚು ಚರ್ಚಿಸಲಾದ ಕ್ಷೇತ್ರವಾಗಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಅಂತಹ ದೇಶಗಳಿಗೆ ರಾಷ್ಟ್ರೀಯ ಗಡಿಯುದ್ದಕ್ಕೂ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ, ಅನ್ವಯಿಸುವ ಮತ್ತು ಹರಡುವ ಪ್ರಕ್ರಿಯೆಯಲ್ಲಿ ಟ್ರಾನ್ಸ್ನ್ಯಾಷನಲ್ ಕಾರ್ಪೊರೇಷನ್ಗಳ ಪಾತ್ರವು ವಿಶೇಷ ಆಸಕ್ತಿಯನ್ನು ಹುಟ್ಟುಹಾಕಿದೆ. ರಾಷ್ಟ್ರೀಯ, ಪ್ರಾದೇಶಿಕ ಮತ್ತು ಬಹುಪಕ್ಷೀಯ ಮಟ್ಟದಲ್ಲಿ ಹಲವಾರು ನೀತಿ ಉಪಕ್ರಮಗಳ ಸ್ಥಾಪನೆಯು ಒಂದು ಫಲಿತಾಂಶವಾಗಿದೆ. ಇವುಗಳು ಪ್ರತಿಯಾಗಿ ರಾಷ್ಟ್ರೀಯ ಕಾನೂನು ಮತ್ತು ಅಂತರರಾಷ್ಟ್ರೀಯ ಸಾಧನೆಗಳಲ್ಲಿ ಗಮನಾರ್ಹ ಸಂಖ್ಯೆಯ ಕಾನೂನು ನಿಬಂಧನೆಗಳನ್ನು ನಿರ್ಮಿಸಿವೆ. ವಿಶಾಲ ಸನ್ನಿವೇಶದಲ್ಲಿ ಅವರು ಅಂತರರಾಷ್ಟ್ರೀಯ ತಂತ್ರಜ್ಞಾನ ವರ್ಗಾವಣೆಗೆ ಕಾರಣವಾಗುತ್ತಾರೆ. ಇದರಲ್ಲಿ ಜ್ಞಾನವು ದೇಶಗಳ ನಡುವೆ ಪ್ರಯಾಣಿಸುತ್ತದೆ. ಇದು ಕೇವಲ ಜ್ಞಾನ ಮತ್ತು ಮಾಹಿತಿಗೆ ಸೀಮಿತವಾಗಿಲ್ಲ,
ಬದಲಿಗೆ ಕೌಶಲ್ಯ ವರ್ಗಾವಣೆ, ಉತ್ಪಾದನಾ ವಿಧಾನಗಳನ್ನು ಒಳಗೊಂಡಿರುತ್ತದೆ. ವರ್ಗಾವಣೆಗೊಂಡ ಮತ್ತು ಅಂತಿಮವಾಗಿ ಸಂಯೋಜಿಸಲ್ಪಟ್ಟ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಮತ್ತಷ್ಟು ಅಭಿವೃದ್ಧಿಗೆ ಇದು ಸಹಾಯ ಮಾಡುತ್ತದೆ. ಹಲವಾರು ಭಾರತೀಯ ಕಂಪನಿಗಳು ವಿವಿಧ ರೀತಿಯ ಹಣಕಾಸು, ತಾಂತ್ರಿಕ ಮತ್ತು ಇತರ ರೀತಿಯ ಸಹಯೋಗಗಳಿಗೆ ಸಿದ್ಧವಾಗಿವೆ. ಭಾರತೀಯ ಆರ್ಥಿಕತೆಯನ್ನು ತೆರೆಯುವುದರೊಂದಿಗೆ ಹೆಚ್ಚು ಹೆಚ್ಚು ಭಾರತೀಯ ಕಂಪನಿಗಳು ತಾಂತ್ರಿಕ, ಹಣಕಾಸು ಮತ್ತು ಇತರ ರೀತಿಯ ಸಹಯೋಗಕ್ಕೆ ಪ್ರವೇಶಿಸುತ್ತಿವೆ. ಆದಾಗ್ಯೂ ಎಲ್ಲ ಸಹಯೋಗಗಳು ಯಶಸ್ವಿಯಾಗಿಲ್ಲ. ಅವುಗಳು ಸರಿಯಾದ ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಗಳಿಂದ ಆವರಿಸಲ್ಪಟ್ಟಿದ್ದರೂ ಸಹ ವಿವಿಧ ಕಾರಣಗಳಿಗಾಗಿ ಈ ಸಹಯೋಗ ಒಪ್ಪಂದಗಳನ್ನು ಅನುಷ್ಠಾನಗೊಳಿಸುವಲ್ಲಿ ವಿವಾದಗಳು ಉದ್ಭವಿಸುತ್ತಿವೆ. ತಂತ್ರಜ್ಞಾನ ವರ್ಗಾವಣೆಯು ಉದ್ಯಮವನ್ನು ಬಲಪಡಿಸುತ್ತದೆ ಮತ್ತು ಹೊಸ ವ್ಯಾಪಾರ ಅವಕಾಶಗಳನ್ನು ಗುರುತಿಸುವ ಮೂಲಕ ಪ್ರತಿಫಲಗಳನ್ನು ಗಳಿಸಲು ಸಹಾಯ ಮಾಡುತ್ತದೆ. ಇದು ತಂತ್ರಜ್ಞಾನ ಪೂರೈಕೆದಾರರ ಜ್ಞಾನ ಮತ್ತು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುತ್ತದೆ. ಇದು ಅಂತಿಮವಾಗಿ ವ್ಯಾಪಾರ ಪ್ರದೇಶವನ್ನು ವಿಸ್ತರಿಸಲು ಮತ್ತು ಸೇವೆ ಸಲ್ಲಿಸಲು ತಂತ್ರಜ್ಞಾನಗಳು ಮತ್ತು ವ್ಯವಸ್ಥೆಗಳ ಮೇಲೆ ಮರುಕೇಂದ್ರೀಕರಿಸಲು ಕಾರಣವಾಗುತ್ತದೆ. ಹಲವಾರು ವಿಭಿನ್ನ ಕ್ಷೇತ್ರಗಳು ಹೆಚ್ಚುವರಿಯಾಗಿ ತಂತ್ರಜ್ಞಾನ ವರ್ಗಾವಣೆಯು ತಂತ್ರಜ್ಞಾನ ಮತ್ತು ವ್ಯವಸ್ಥೆಗಳ ವ್ಯಾಪಕ ಬಳಕೆ ಮತ್ತು ಜಾಗೃತಿಯನ್ನು ಉತ್ತೇಜಿಸುತ್ತಿದೆ ಮತ್ತು ತಂತ್ರಜ್ಞಾನ ದಾನಿಗಳು ಮತ್ತು ಸ್ವೀಕರಿಸುವವರಿಗೆ ಆದಾಯವನ್ನು ಹೆಚ್ಚಿಸುವ ಮೂಲಕ ಆರ್ಥಿಕ ಪ್ರಯೋಜನಗಳನ್ನು ತರುತ್ತದೆ. ಇದು ಹೆಚ್ಚಿದ ದಕ್ಷತೆ ಮತ್ತು ಪರಿಣಾಮಕಾರಿತ್ವ, ಹೆಚ್ಚಿನ ಮಾರುಕಟ್ಟೆ ಪಾಲು ಮತ್ತು ಹೆಚ್ಚಿದ ಲಾಭಗಳಿಗೆ ಕಾರಣವಾಗುವ ಹೊಸ ಮತ್ತು ಉತ್ತಮ ಉತ್ಪನ್ನಗಳು, ಪ್ರಕ್ರಿಯೆಗಳು ಮತ್ತು ಸೇವೆಗಳೊಂದಿಗೆ ಪ್ರಯೋಜನಗಳನ್ನು ಸೇರಿಸುತ್ತದೆ. ಫೋಕಸ್ ಆನ್ ಎಲೆಕ್ಟ್ರಾನಿಕ್ ಗವರ್ನೆನ್ಸ್. ಎಲೆಕ್ಟ್ರಾನಿಕ್ ಆಡಳಿತದ ಮೇಲೆ ಕೇಂದ್ರೀಕರಿಸುವುದು ಜಾಗತೀಕರಣದ ಒಂದು ದೊಡ್ಡ ಸವಾಲು ಎಂದರೆ ಸರ್ಕಾರಿ ಇಲಾಖೆಗಳ ಗಣಕೀಕರಣ ಮತ್ತು ಸಾರ್ವಜನಿಕ ಸೇವೆಗಳ ಡಿಜಿಟಲೀಕರಣದ ಪರಿಣಾಮವಾಗಿ ಎಲೆಕ್ಟ್ರಾನಿಕ್ ಅಥವಾ ಇ ಆಡಳಿತದ ಹೊರಹೊಮ್ಮಿಕೆ ನಾವು ಕಾಣುತ್ತಿದ್ದೇವೆ. ಸಾರ್ವಜನಿಕ ಸೇವೆಗಳ ವಿತರಣೆಯನ್ನು ಸುಧಾರಿಸಲು ಮತ್ತು ಅವುಗಳನ್ನು ಪ್ರವೇಶಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಅನೇಕ ಹಂತಗಳಲ್ಲಿ ನಿರಂತರ ಪ್ರಯತ್ನಗಳನ್ನು ಮಾಡಲಾಗಿದೆ. ವಿದ್ಯುನ್ಮಾನ ಆಡಳಿತ ಅಥವಾ ಈ ಆಡಳಿತವನ್ನು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಬಳಕೆ ಎಂದು ವ್ಯಾಖ್ಯಾನಿಸಬಹುದಾಗಿದೆ. ಸರ್ಕಾರಿ ಸೇವೆಗಳು, ಮಾಹಿತಿ ವಿನಿಮಯ, ಸಂವಹನ ವಹಿವಾಟುಗಳು ಮತ್ತು ವಿವಿಧ ಅದ್ವಿತೀಯ ವ್ಯವಸ್ಥೆಗಳು
ಮತ್ತು ಸೇವೆಗಳ ಏಕೀಕರಣವನ್ನು ಒದಗಿಸಲು ಮತ್ತು ಸುಗಮಗೊಳಿಸಲು ಸರ್ಕಾರದಿಂದ ಇದು ಸಾಧ್ಯವಾಗಿದೆ. ಈ ಆಡಳಿತದ ಮೂಲಕ ಸರ್ಕಾರಿ ಸೇವೆಗಳನ್ನು ನಾಗರಿಕರು ಮತ್ತು ವ್ಯವಹಾರಗಳಿಗೆ ಅನುಕೂಲಕರ, ಪರಿಣಾಮಕಾರಿ ಮತ್ತು ಪಾರದರ್ಶಕ ರೀತಿಯಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತದೆ. ಈ ಆಡಳಿತದ ಉದಾಹರಣೆಗಳಲ್ಲಿ ಡಿಜಿಟಲ್ ಇಂಡಿಯಾ ಉಪಕ್ರಮ, ನ್ಯಾಷನಲ್ ಪೋರ್ಟಲ್ ಆಫ್ ಇಂಡಿಯಾ, ಆಧಾರ್, ಆನ್ಲೈನ್ನಲ್ಲಿ ತೆರಿಗೆಗಳನ್ನು ಸಲ್ಲಿಸುವುದು ಮತ್ತು ಪಾವತಿ ಮಾಡುವುದು, ಡಿಜಿಟಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು ಇತ್ಯಾದಿ. ಹೀಗೆ ಈ ಆಡಳಿತವು ಪ್ರಕ್ರಿಯೆಗಳ ಹೊರತಾಗಿ 4 ಪ್ರಮುಖ ರೀತಿಯ ಸಂವಹನಗಳಲ್ಲಿ ನಡೆಯುತ್ತದೆ ಮತ್ತು ಹಿಂದೆ ಪರಸ್ಪರ ಕ್ರಿಯೆಗಳು, ಜಾಗತೀಕರಣ ಕಚೇರಿಯ ಸವಾಲುಗಳು, ಸರ್ಕಾರದ ಚೌಕಟ್ಟಿನೊಳಗೆ ಸರ್ಕಾರದಿಂದ ಸರ್ಕಾರ ಅಂದರೆ G2G, ಸರ್ಕಾರದಿಂದ ನಾಗರಿಕರಿಗೆ G2C, ಸರ್ಕಾರದಿಂದ ವ್ಯವಹಾರಗಳಿಗೆ G2 ಬಿಸ್ನೆಸ್ ಮತ್ತು ಸರ್ಕಾರದಿಂದ ಉದ್ಯೋಗಿಗಳಿಗೆ G2 ಎಂಪ್ಲಾಯೀಸ್. ಹೀಗೆ ಮತ್ತೊಂದು ಉಪಕ್ರಮವೆಂದರೆ MyGovernment.in ಪ್ಲಾಟ್ಫಾರ್ಮ್. ಇದು ರಾಷ್ಟ್ರೀಯ ನಾಗರಿಕ ನಿಶ್ಚಿತಾರ್ಥದ ವೇದಿಕೆ. ಅಲ್ಲಿ ಜನರು ಆಲೋಚನೆಗಳನ್ನು ಹಂಚಿಕೊಳ್ಳಬಹುದು ಮತ್ತು ತೊಡಗಿಸಿಕೊಳ್ಳಬಹುದು. ನೀತಿ ಮತ್ತು ಆಡಳಿತದ ವಿಷಯಗಳೊಂದಿಗೆ ನಂತರ ಆಧಾರ್, ಡಿಜಿಟಲ್ ಲಾಕರ್, ಶಾಶ್ವತ ಖಾತೆ ಸಂಸ್ಥೆ, ಉದ್ಯೋಗಿ ಭವಿಷ್ಯ ನಿಧಿ ಸೇವೆಗಳು ಇತ್ಯಾದಿಗಳನ್ನು ಒಳಗೊಂಡಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸುವ ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಉಮಂಗ್ ಇದೆ. ಪೇ ಗವರ್ನಮೆಂಟ್ ಎಲ್ಲ ಸಾರ್ವಜನಿಕ ಮತ್ತು ಖಾಸಗಿ ಬ್ಯಾಂಕ್ಗಳಿಗೆ ಆನ್ಲೈನ್ ಪಾವತಿಗಳನ್ನು ಸುಗಮಗೊಳಿಸುತ್ತದೆ. ಇದು ಮೊಬೈಲ್ ಫೋನ್ಗಳು ಮತ್ತು ಟ್ಯಾಬ್ಲೆಟ್ಗಳ ಮೂಲಕ ಸರ್ಕಾರಿ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿರುವ ಮೊಬೈಲ್ ಸೇವೆಯನ್ನು ಪ್ರೋತ್ಸಾಹಿಸುತ್ತದೆ. 200ಕ್ಕೂ ಹೆಚ್ಚು ಲೈವ್ ಅಪ್ಲಿಕೇಶನ್ಗಳನ್ನು ಹೊಂದಿರುವ ಆಪ್ ಸ್ಟೋರ್ ಅನ್ನು ವಿವಿಧ ಸರ್ಕಾರಿ ಸೇವೆಗಳನ್ನು ಪ್ರವೇಶಿಸಲು ಬಳಸಬಹುದಾಗಿದೆ. ಇಂದು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯ ಈ ಆಡಳಿತ ಉಪಕ್ರಮಗಳಿವೆ. 2006ರಲ್ಲಿ ರಾಷ್ಟ್ರೀಯ ಇ ಆಡಳಿತ ಯೋಜನೆ ಅನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಮತ್ತು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ರೂಪಿಸಿತು. ಇದು ಎಲ್ಲ ಸರ್ಕಾರಿ ಸೇವೆಗಳನ್ನು ಸಾಮಾನ್ಯ ವ್ಯಕ್ತಿಗೆ ಪ್ರವೇಶಿಸುವ ಗುರಿಯನ್ನು ಹೊಂದಿದೆ. ದಕ್ಷತೆ, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸುತ್ತದೆ. ಸಾಮಾನ್ಯ ವ್ಯಕ್ತಿಯ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಕೈಗೆಟುಕುವ ವೆಚ್ಚದಲ್ಲಿ ಅಂತಹ ಸೇವೆಗಳು ಎನ್ಇಜಿಪಿ ಅನೇಕವನ್ನು ಸಕ್ರಿಯಗೊಳಿಸಿದೆ. ಡಿಜಿಟಲ್ ಇಂಡಿಯಾದಂತಹ ಈ ಆಡಳಿತ ಉಪಕ್ರಮಗಳನ್ನು 2015ರಲ್ಲಿ ದೇಶವನ್ನು ಡಿಜಿಟಲ್ ಆಗಿ ಸಶಕ್ತಗೊಳಿಸಲು ಪ್ರಾರಂಭಿಸಲಾಯಿತು. ಇದರ ಮುಖ್ಯ ಅಂಶಗಳೆಂದರೆ ಸುರಕ್ಷಿತ ಮತ್ತು ಸ್ಥಿರವಾದ ಡಿಜಿಟಲ್ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು, ಸರ್ಕಾರಿ ಸೇವೆಗಳನ್ನು ಡಿಜಿಟಲ್ ಮೂಲಕ ತಲುಪಿಸುವುದು ಮತ್ತು ಸಾರ್ವತ್ರಿಕ ಡಿಜಿಟಲ್ ಸಾಕ್ಷರತೆಯನ್ನು ಸಾಧಿಸುವುದು. ಎನ್ಇಜಿಪಿ ದೇಶದಾದ್ಯಂತ ಈ ಆಡಳಿತದ ಉಪಕ್ರಮಗಳ ಸಮಗ್ರ ನೋಟವನ್ನು ತೆಗೆದುಕೊಳ್ಳುತ್ತದೆ, ಸಾಮೂಹಿಕ ಪ್ರಯತ್ನಗಳನ್ನು ಸಂಯೋಜಿಸುತ್ತದೆ. ಈ ಆಡಳಿತವು ಅನುಕೂಲತೆ, ದಕ್ಷತೆ ಮತ್ತು ಪಾರದರ್ಶಕತೆಯ ಅನುಕೂಲಗಳನ್ನು ಒದಗಿಸುತ್ತದೆ. ಅದರೊಂದಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಹ ಹೊಂದಿದೆ. ಈ ಸಮಸ್ಯೆಗಳು ದೇಶದ ಕೆಲವು ಭಾಗಗಳಲ್ಲಿ ಕಂಪ್ಯೂಟರ್ ಸಾಕ್ಷರತೆಯ ಕೊರತೆ,
ಇಂಟರ್ನೆಟ್ ಅಥವಾ ಕಂಪ್ಯೂಟರ್ಗಳಿಗೆ ಪ್ರವೇಶದ ಕೊರತೆಗೆ ಸಂಬಂಧಿಸಿದೆ. ಈ ರೀತಿಯಾಗಿ ಈ ಆಡಳಿತವು ಮಾನವ ಸಂವಹನದ ಸತ್ಯ, ವೈಯಕ್ತಿಕ ಡೇಟಾದ ಅಪಾಯ, ಕಳ್ಳತನ ಮತ್ತು ಸೋರಿಕೆಗೆ ಕಾರಣವಾಗುತ್ತದೆ. ಸರ್ವರ್ ಡೌನ್ ಅಥವಾ ಇಂಟರ್ನೆಟ್ ಕಾರ್ಯನಿರ್ವಹಿಸುತ್ತಿಲ್ಲ ಇತ್ಯಾದಿ ತಾಂತ್ರಿಕ ಆಧಾರದ ಮೇಲೆ ಸೇವೆಯನ್ನು ಒದಗಿಸದಿರಲು ಸೇವಾ ಪೂರೈಕೆದಾರರು ಸುಲಭವಾಗಿ ಮನ್ನಿಸುವಿಕೆಯನ್ನು ಒದಗಿಸಬಹುದಾಗಿದೆ. ಹೀಗಾಗಿ ಜಾಗತೀಕರಣಗೊಂಡ ಪ್ರಪಂಚದ ಅಗತ್ಯಗಳನ್ನು ಪೂರೈಸುವಲ್ಲಿ ಆಡಳಿತವು ಅಂತಹ ಪ್ರಮುಖ ಪಾತ್ರವನ್ನು ಹೊಂದಿರುವಾಗ ಈ ಸಮಸ್ಯೆಗಳು ತುಂಬ ಸವಾಲಾಗಿರಬಹುದು. ರೈಸ್ ಆಫ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್, ನಾಗರಿಕ ಸಮಾಜ ಸಂಘಟನೆಗಳ ಉದಯ. ಜಾಗತೀಕರಣದ ಹಂತವು ನಾಗರಿಕ ಸಮಾಜದ ನವೀಕರಣಕ್ಕೂ ಸಾಕ್ಷಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ NGOಗಳು ತಮ್ಮ ಸ್ಥಳೀಯ ಮತ್ತು ಪ್ರಾದೇಶಿಕ ಪಾತ್ರಗಳನ್ನು ಮೀರಿ ನೋಡಲು ಪ್ರಾರಂಭಿಸಿವೆ ಮತ್ತು ಸಾಮಾನ್ಯ ಉದ್ದೇಶದಲ್ಲಿ ಒಟ್ಟಿಗೆ ಬಂಧದಲ್ಲಿ ಹೆಚ್ಚು ಪ್ರವೀಣರಾಗಿದ್ದಾರೆ. ಸಂಪನ್ಮೂಲಗಳನ್ನು ಒಟ್ಟುಗೂಡಿಸುವ ಮೂಲಕ ಮತ್ತು ಅದರ ಕಾರ್ಯಗಳನ್ನು ಸಂಘಟಿಸುವ ಮೂಲಕ ಅವರು ಜಾಗತಿಕ ಸಮಸ್ಯೆಗಳ ಶ್ರೇಣಿಯ ಅಂತಾರಾಷ್ಟ್ರೀಯ ಚರ್ಚೆಗಳಲ್ಲಿ ತಮ್ಮ ಉಪಸ್ಥಿತಿಯನ್ನು ಬಲಪಡಿಸಿದ್ದಾರೆ. ನಾಗರಿಕ ಸಮಾಜ ಮತ್ತು ಸರ್ಕಾರಗಳು ಮಾಹಿತಿಯ ಪ್ರವೇಶವನ್ನು ಕೇಂದ್ರೀಕರಿಸುವ ಕಾನೂನುಗಳನ್ನು ಉತ್ತೇಜಿಸಬೇಕು. ಈ ಪ್ರವೇಶವು ಆಡಳಿತದಲ್ಲಿ ಎಲ್ಲ ಮಧ್ಯಸ್ಥಗಾರರ ಹೊಣೆಗಾರಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಭ್ರಷ್ಟಾಚಾರದ ಅವಕಾಶಗಳನ್ನು ಕಡಿಮೆ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಪ್ರಮುಖ ಸಾಧನವಾಗಿದೆ. ನಾಗರಿಕ ಸಮಾಜದ ಗುಂಪುಗಳು ಪರಿಸ್ಥಿತಿಯನ್ನು ವಿಶ್ಲೇಷಿಸಬಹುದು, ಶಿಫಾರಸುಗಳನ್ನು ರೂಪಿಸಬಹುದು, ನೀತಿ ಆಯ್ಕೆಗಳನ್ನು ಅಭಿವೃದ್ಧಿಪಡಿಸಬಹುದು ಮತ್ತು ಜಾಗತೀಕರಣದ ಸವಾಲುಗಳನ್ನು ಎದುರಿಸಲು ನೀತಿ ಸಂವಾದದಲ್ಲಿ ತೊಡಗಬಹುದು. ನಿರ್ಧಾರ ತೆಗೆದುಕೊಳ್ಳುವವರಲ್ಲಿ ರಾಜಕೀಯ ಇಚ್ಛಾಶಕ್ತಿಯನ್ನು ಸೃಷ್ಟಿಸಲು ಮತ್ತು ಸಾಧಿಸಲು ಕಾರ್ಯತಂತ್ರಗಳನ್ನು ಜಾರಿಗೆ ತರಲು ಅವರು ವಕಾಲತ್ತು ಅಭಿಯಾನಗಳನ್ನು ಸಜ್ಜುಗೊಳಿಸಬಹುದು. ಬಯಸಿದ ಫಲಿತಾಂಶಗಳು: ನಾಗರಿಕ ಸಮಾಜವು ಅನ್ಯಾಯದ ವಿರುದ್ಧ ನಿಲ್ಲಬಹುದು, ಅಂಚಿನಲ್ಲಿರುವವರಿಗೆ ಸಹಾಯ ಮಾಡಬಹುದು, ಜಾಗೃತಿ ಮತ್ತು ಸಂಘರ್ಷದ ಸಂದರ್ಭಗಳನ್ನು ಹರಡಬಹುದು. ತಟಸ್ಥ ಮತ್ತು ಸ್ವಾಯತ್ತ ನಾಗರಿಕ ಸಮಾಜ ಸಂಸ್ಥೆಗಳ ಸ್ಥಾಪನೆಗೆ ಸರ್ಕಾರ ಸಹಾಯವನ್ನು ಮಾಡಬಹುದು. ಡಿಮಿನಿಷಿಂಗ್ ಕಾನ್ಸೆಪ್ಟ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆ ಕಡಿಮೆಯಾಗುತ್ತಿದೆ. ಪರಿಸರ ನಾವು ವಾಸಿಸುವ ಸ್ಥಳವಾಗಿದೆ ಮತ್ತು ಅಭಿವೃದ್ಧಿಯು ನಾವೆಲ್ಲರೂ ಮಾಡುತ್ತಿದ್ದೇವೆ. ಆ ಪರಿಸರದಲ್ಲಿ ನಮ್ಮ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಿದೆ. ಜಾಗತೀಕರಣದ ಪ್ರಪಂಚದ ಹೆಚ್ಚುತ್ತಿರುವ ಅಗತ್ಯಗಳ ಹಿನ್ನೆಲೆಯಲ್ಲಿ ಪರಿಸರವು ತೀವ್ರ ಬಿಕ್ಕಟ್ಟಿಗೆ ಒಳಗಾಗುತ್ತಿದೆ. ಪರಿಸರದ ಬಿಕ್ಕಟ್ಟುಗಳು ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಅಂಶಗಳನ್ನು ಒಳಗೊಂಡಿರುವುದಲ್ಲದೆ ತಾತ್ವಿಕ ಸಮಸ್ಯೆಗಳನ್ನು ಸಹ ಒಡ್ಡುತ್ತವೆ. ಪರಿಸರ ಮತ್ತು ಅಭಿವೃದ್ಧಿಯ ವಿಶ್ವ ಆಯೋಗದ ವರದಿಯು ಸುಸ್ಥಿರ ಜೀವನ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿ 32 ವರ್ಷಗಳು ಕಳೆದಿವೆ. ಇದು ಪ್ರಸ್ತುತ ಪರಿಸರ ಸವಾಲುಗಳನ್ನು ಎದುರಿಸುವುದು ಮಾತ್ರವಲ್ಲದೆ ಮುಂದಿನ ಭವಿಷ್ಯದಲ್ಲಿ ಸುರಕ್ಷಿತ ಸಮಾಜವನ್ನು ಖಾತ್ರಿಗೊಳಿಸುತ್ತದೆ. ಸುಸ್ಥಿರ ಅಭಿವೃದ್ಧಿಯ ಕಲ್ಪನೆಯು 1987ರ ಬ್ರಡ್ ಲ್ಯಾಂಡ್ ವರದಿಯಿಂದ ಹೈಲೈಟ್ ಆಗಿರುವುದರಿಂದ ಪರಿಸರ ಮತ್ತು ಅಭಿವೃದ್ಧಿ ವಿಷಯಗಳ ಚಿಂತನೆಯಲ್ಲಿ ಪ್ರಾಬಲ್ಯ ಹೊಂದಿದೆ. ಬ್ರಡ್ ಲ್ಯಾಂಡ್ ವರದಿಯು ಸುಸ್ಥಿರ ಅಭಿವೃದ್ಧಿಯು 2 ಪ್ರಮುಖ ಪರಿಕಲ್ಪನೆಗಳನ್ನು ಒಳಗೊಂಡಿರುವ ಅಭಿವೃದ್ಧಿಯಾಗಿದೆ ಎಂದು ಹೇಳಿದೆ. ಮೊದಲನೆಯದು ಅಗತ್ಯಗಳ ಪರಿಕಲ್ಪನೆ
ನಿರ್ದಿಷ್ಟವಾಗಿ ವಿಶ್ವದ ಬಡವರ ಅಗತ್ಯಗಳು ಇವುಗಳಿಗೆ ಅತಿಕ್ರಮಿಸುವ ಆದ್ಯತೆಯನ್ನು ನೀಡಬೇಕು ಮತ್ತು ಮಿತಿಗಳ ಪರಿಕಲ್ಪನೆ ಪ್ರಸ್ತುತ ಮತ್ತು ಭವಿಷ್ಯದ ಅಗತ್ಯಗಳನ್ನು ಪೂರೈಸುವ ಪರಿಸರದ ಸಾಮರ್ಥ್ಯದ ಮೇಲೆ ತಂತ್ರಜ್ಞಾನದ ಸ್ಥಿತಿ ಮತ್ತು ಸಾಮಾಜಿಕ ಸಂಘಟನೆಯನ್ನು ವೃದ್ಧಿಪಡಿಸಬೇಕು ಎಂದು ಹೇಳಿದೆ. ಜಾಗತೀಕರಣವು ಪರಿಸರವಾದದ ಮೇಲಿನ ಚರ್ಚೆಗಳಲ್ಲಿ ವ್ಯಾಪಕವಾಗಿ ಕಾಣಿಸಿಕೊಂಡಿದೆ ಮತ್ತು ಹಸಿರು ಕಾರ್ಯಕರ್ತರು ಅದರ ದೂರಗಾಮಿ ಪರಿಣಾಮಗಳನ್ನು ಎತ್ತಿ ತೋರಿಸಿದ್ದಾರೆ. ಜಾಗತೀಕರಣದ ಹೆಚ್ಚುತ್ತಿರುವ ವೇಗ ಮತ್ತು ಅದು ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದು ಪ್ರಮುಖ ಜಾಗತಿಕ ಕಾಳಜಿಯಾಗಿದೆ. ಸಂಶೋಧನೆಯು ವ್ಯತಿರಿಕ್ತ ಫಲಿತಾಂಶಗಳಿಂದ ತುಂಬಿದ್ದರೂ ಹೆಚ್ಚಿದ ಜಾಗತೀಕರಣವು ಪರಿಸರಕ್ಕೆ ಹಾನಿಕಾರಕವಾಗಿದೆ ಎಂದು ಬಲವಾಗಿ ನಂಬುವ ಅನೇಕರಿದ್ದಾರೆ. ಇದು ಜಾಗತೀಕರಣವು ಸ್ಥಾಪಿತವಾದ ಸತ್ಯವಾಗಿದೆ. ಸರಕು ಮತ್ತು ಸೇವೆಗಳಿಗೆ ಜಾಗತಿಕ ಬೇಡಿಕೆಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಇದರಿಂದಾಗಿ ಉತ್ಪಾದನೆಯು ಹೆಚ್ಚಾಗುತ್ತದೆ. ಇದು ಪರಿಸರದ ಶೋಷಣೆಗೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸವಕಳಿಗೆ ಪರೋಕ್ಷವಾಗಿ ಕೊಡುಗೆ ನೀಡುತ್ತದೆ. ಸುಸ್ಥಿರ ಅಭಿವೃದ್ಧಿಯ ಗುರಿಯನ್ನು ಸಾಧಿಸಲು ಮತ್ತಷ್ಟು ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯತ್ತ ಜಾಗತಿಕ ಕ್ರಮಗಳ ಅಗತ್ಯವಿದೆ. ಇದಕ್ಕೆ ಬೆಳವಣಿಗೆ ಮತ್ತು ಉದ್ಯೋಗದ ಅಗತ್ಯವಿರುತ್ತದೆ ಮತ್ತು ಅದೇ ಸಮಯದಲ್ಲಿ ಪರಿಸರ ಸಂರಕ್ಷಣೆಯ ಅಗತ್ಯವಿರುತ್ತದೆ. ಗ್ಲೋಬಲ್ ಕಾಮನ್ಸ್ ಪಾಲುದಾರರನ್ನು ಹೊಂದಿರುವ ಸಾಮಾನ್ಯ ಸಂಪನ್ಮೂಲಗಳು, ಉದಾಹರಣೆಗೆ ನದಿಗಳು, ಸಾಗರಗಳು, ಸರೋವರಗಳು ಹಾಗೂ ಕಾಡುಗಳು, ಒಂದು ಸಾಮೂಹಿಕ ಜವಾಬ್ದಾರಿಗೆ ಕಾರಣವಾಗುತ್ತದೆ. ಜಾಗತೀಕರಣದ ಲಕ್ಷಣವಾಗಿದೆ. ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಪ್ರಮುಖ ಪಾತ್ರವನ್ನು ವಹಿಸಬೇಕು. ಅನಿಯಂತ್ರಿತ ನಗರೀಕರಣ, ಕೈಗಾರಿಕೀಕರಣ, ಅರಣ್ಯನಾಶ ಮತ್ತು ಉಪಯುಕ್ತ ಕೃಷಿ ಭೂಮಿಯ ನಷ್ಟದಿಂದಾಗಿ ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯಾ ರಚನೆ ಮತ್ತು ಜಾಗತೀಕರಣವು ಹಲವಾರು ಪರಿಸರ ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ. ಜಾಗತಿಕ ಪರಿಸರದ ಆರೋಗ್ಯದ ಪ್ರಭಾವವು ಅಸುರಕ್ಷಿತ ನೀರು, ಕಳಪೆ ನೈರ್ಮಲ್ಯ ಮತ್ತು ನೈರ್ಮಲ್ಯ ಪರಿಸ್ಥಿತಿಗಳು, ವಾಯು ಮಾಲಿನ್ಯ ಇತ್ಯಾದಿಗಳ ವಿಷಯದಲ್ಲಿ ಗಾಢವಾಗಿ ಗೊಂದಲವನ್ನು ಉಂಟು ಮಾಡುತ್ತದೆ. ವಿಪತ್ತು ಒಂದು ಪಾಕವಿಧಾನವಾಗಿದೆ. ಸುಸ್ಥಿರ ಅಭಿವೃದ್ಧಿ ಕಾರ್ಯತಂತ್ರಗಳು ಅಂತರ್ಗತವಾಗಿರಬೇಕು. ರಾಜ್ಯದ ಜಾಗತೀಕರಣ ಮತ್ತು ದುರ್ಬಲ ಸವಾಲುಗಳ ಅಗತ್ಯತೆಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಕಾರ್ಯತಂತ್ರಗಳು ಮಹತ್ವಾಕಾಂಕ್ಷೆಯ ಕ್ರಿಯಾ ಆಧಾರಿತ ಮತ್ತು ಸಹಕಾರಿ ಮತ್ತು ಅಭಿವೃದ್ಧಿಯ ವಿವಿಧ ಹಂತಗಳಿಗೆ ಹೊಂದಿಕೊಳ್ಳುವ ಅಗತ್ಯವಿದೆ. ಜಾಗತಿಕ ಹವಾಮಾನ ಬದಲಾವಣೆಯು ಸಮಾಜದ ಯೋಗಕ್ಷೇಮವನ್ನು ಅಡ್ಡಿಪಡಿಸುತ್ತದೆ. ಆರ್ಥಿಕ
ಅಭಿವೃದ್ಧಿಯನ್ನು ತಡೆಯುತ್ತದೆ. ನೈಸರ್ಗಿಕ ಪರಿಸರವನ್ನು ಬದಲಾಯಿಸುತ್ತದೆ. 21ನೇ ಶತಮಾನದ ಕೇಂದ್ರ ನೀತಿ ಕಾಳಜಿಯಾಗಿದೆ. ಪ್ರಪಂಚದಾದ್ಯಂತದ ಸರ್ಕಾರಗಳು ಮುಂಬರುವ ದಶಕಗಳಲ್ಲಿ ಹಸಿರುಮನೆ ಅನಿಲ ಹೊರಸೂಸುವಿಕೆಯಲ್ಲಿ ಹೆಚ್ಚಿನ ಪ್ರಮಾಣದ ಕಡಿತವನ್ನು ಸಾಧಿಸುವ ಅಗತ್ಯತೆಯ ಬಗ್ಗೆ ಒಮ್ಮತವನ್ನು ಹವಾಮಾನ ಬದಲಾವಣೆಯ ಪರಿಣಾಮಗಳಿಗೆ ಸಹಕರಿಸುತ್ತದೆ. ಜಾಗತೀಕರಣದ ಪ್ರಕ್ರಿಯೆಯನ್ನು ಪರಿಸರವನ್ನು ಉತ್ತೇಜಿಸುವ ರೀತಿಯಲ್ಲಿ ನಿರ್ವಹಿಸುವುದು ಸವಾಲು ಸಮರ್ಥ, ಅದೇ ಸಮಯದಲ್ಲಿ ಸಮಾನ ಮಾನವ ಅಭಿವೃದ್ಧಿಯನ್ನು ಖಾತ್ರಿಗೊಳಿಸುತ್ತದೆ. 1.5 ಸಮರಿ ಸಾರಾಂಶ. ಹೆಚ್ಚುತ್ತಿರುವ ಸಾಮಾಜಿಕ ಆರ್ಥಿಕ ಕಾಳಜಿಗಳನ್ನು ಪರಿಹರಿಸಲು ಜಾಗತೀಕರಣದ ದೊಡ್ಡ ಸವಾಲು ಜಾಗತೀಕರಣದ ಜಗತ್ತಿನಲ್ಲಿ ಸಮಾನವಾದ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳುವುದು. ಜಾಗತೀಕರಣದ ಹಿನ್ನೆಲೆಯಲ್ಲಿ ಸ್ಥಳೀಯ ಮಾರುಕಟ್ಟೆಗಳನ್ನು ನಿರ್ಲಕ್ಷಿಸಲಾಗಿದೆ. ಜನಕೇಂದ್ರಿತ ಬೆಳವಣಿಗೆಯು ಹಿನ್ನಡೆಯಾಗಿದೆ. ದೊಡ್ಡ ಬಹುರಾಷ್ಟ್ರೀಯ ಸಂಸ್ಥೆಗಳು ಅಥವಾ ಮಲ್ಟಿ ನ್ಯಾಷನಲ್ ಕಂಪನಿಗಳು ಮತ್ತು ಡಿಜಿಟಲ್ ಪ್ರಗತಿಯಿಂದ ಸ್ಥಳೀಯ ಮಾರುಕಟ್ಟೆಗಳನ್ನು ರಕ್ಷಿಸಬೇಕಾಗಿದೆ. ಆರ್ಥಿಕತೆಯು ಅವಕಾಶಗಳ ಗರಿಷ್ಠ ಪ್ರಯೋಜನವನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಜಾಗತೀಕರಣದ ಅಪಾಯಗಳನ್ನು ಕಡಿಮೆ ಮಾಡುವಾಗ ರಾಷ್ಟ್ರೀಯ ಆರ್ಥಿಕ ನೀತಿಯನ್ನು ರೂಪಿಸಬೇಕಾಗುತ್ತದೆ. ಜಾಗತೀಕರಣದ ಮಹತ್ವದ ಲಕ್ಷಣವೆಂದರೆ ದೇಶಗಳ ನಡುವಿನ ಆರ್ಥಿಕ ಏಕೀಕರಣವಾಗಿರುವುದರಿಂದ ಒಂದು ಆರ್ಥಿಕತೆಯ ಯಾವುದೇ ಬಿಕ್ಕಟ್ಟು ಇನ್ನೊಂದರ ಮೇಲೆ ಪರಿಣಾಮ ಬೀರುತ್ತದೆ. ಏರಿಳಿತದ ಪರಿಣಾಮವನ್ನು ಉಂಟು ಮಾಡುತ್ತದೆ. ಅಂತರರಾಷ್ಟ್ರೀಯ ಸಂಕೇತಗಳು ಮತ್ತು ಉತ್ತಮ ಅಭ್ಯಾಸಗಳು ರಾಷ್ಟ್ರೀಯ ಆರ್ಥಿಕ ನೀತಿಯನ್ನು ಜಾಗತಿಕ ಆರ್ಥಿಕತೆಯಾಗಲು ಬಂಧಿಸುತ್ತವೆ. ದೇಶಗಳು ಭಾಗವಹಿಸಲು ಅಂತರರಾಷ್ಟ್ರೀಯ ವ್ಯಾಪಾರ ಸಂಸ್ಥೆಗಳಿಗೆ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು, ಏಕೆಂದರೆ ಆರ್ಥಿಕತೆಯು ಆಯ್ದ ನಿಯತಾಂಶಗಳಲ್ಲಿ ನಿರಂತರವಾಗಿ ಶ್ರೇಯಾಂಕವನ್ನು ರಾಜ್ಯದ ಪಾತ್ರವು ಕೇವಲ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುವ ಕನಿಷ್ಠೀಯತಾವಾದದ ಪಾತ್ರವಾಗಿರುವುದರಿಂದ ಕಲ್ಯಾಣವಾದವು ಹಿಂಬದಿಯ ಸ್ಥಾನವನ್ನು ಜಾಗತೀಕರಣವು ಅದರ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಒಂದೆಡೆ ನಾಗರಿಕರ ಮನೆ ಬಾಗಿಲಿಗೆ ಆಡಳಿತವನ್ನು ತಂದಿದೆ. ಆಡಳಿತಾತ್ಮಕ ಸೇವೆಗಳ ಮಟ್ಟವನ್ನು ಗುಣಾತ್ಮಕವಾಗಿ ಸುಧಾರಿಸಿದೆ. ನಾಗರಿಕರನ್ನು ಆಡಳಿತ ಅಭ್ಯಾಸಗಳಲ್ಲಿ ಹೆಚ್ಚು
ತೊಡಗಿಸಿಕೊಳ್ಳುವಂತೆ ಮಾಡಿದೆ ಮತ್ತು ಸ್ವಲ್ಪ ಮಟ್ಟಿಗೆ ಜೀವನ ಮಟ್ಟವನ್ನು ಸುಧಾರಿಸಿದೆ. ಜಾಗತೀಕರಣವು ಆರೋಗ್ಯ ಲಾಭಗಳಿಗೂ ಕಾರಣವಾಗಬಹುದು. ಜಾಗತಿಕ ಮಾರುಕಟ್ಟೆ ಶಕ್ತಿಗಳು ಸೆಟ್ಟಿಂಗ್ಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ದೇಶೀಯ ಮಾರುಕಟ್ಟೆಗಳು ಸ್ಪರ್ಧಾತ್ಮಕವಾಗಿರುತ್ತವೆ. ನಿಯಂತ್ರಕ ಸಂಸ್ಥೆಗಳು ಪ್ರಬಲವಾಗಿವೆ. ಆಸ್ತಿ ಏಕಾಗ್ರತೆ ಸಾರ್ವಜನಿಕ ಆರೋಗ್ಯ ಸೇವೆಗಳಿಗೆ ಪ್ರವೇಶವು ವ್ಯಾಪಕವಾಗಿದೆ. ಸಾಮಾಜಿಕ ಸುರಕ್ಷತಾ ಜಾಲಗಳು ಜಾರಿಯಲ್ಲಿವೆ. ಜಾಗತಿಕ ಮಾರುಕಟ್ಟೆಗಳಿಗೆ ಪ್ರವೇಶದ ನಿಯಮಗಳು ಹೊರತಾಗಿಲ್ಲ. ಈ ಪರಿಸ್ಥಿತಿಗಳಲ್ಲಿ ಜಾಗತೀಕರಣವು ಅವಕಾಶವಾದಿ ನಡವಳಿಕೆಯನ್ನು ಕಡಿಮೆ ಮಾಡುತ್ತದೆ. ಪ್ರಯತ್ನ ಮತ್ತು ಉದ್ಯಮಶೀಲತೆಗೆ ಪ್ರತಿಫಲ ನೀಡುತ್ತದೆ. ಸ್ಕೇಲಿನ್ ಉತ್ಪಾದನೆಯ ಆರ್ಥಿಕತೆಯನ್ನು ಸೆರೆಹಿಡಿಯುತ್ತದೆ. ಗಳಿಕೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಗ್ರಾಹಕ ವಸ್ತುಗಳ ಬೆಲೆಗಳನ್ನು ಕಡಿಮೆ ಮಾಡುವ ಮೂಲಕ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುತ್ತದೆ ಮತ್ತು ಕಲ್ಯಾಣವನ್ನು ಸುಧಾರಿಸುತ್ತದೆ. ಮತ್ತೊಂದೆಡೆ ಜಾಗತೀಕರಣವು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಅಂತರವನ್ನು ಹೆಚ್ಚಿಸಿದೆ. ಸಂಸ್ಕೃತಿಗಳ ಏಕರೂಪತೆ ಮತ್ತು ಗುಂಪುಗಳ ಧ್ರುವೀಕರಣಕ್ಕೆ ಕಾರಣವಾಗಿದೆ. ಡಿಜಿಟಲ್ ವಿಭಜನೆಯನ್ನು ಉಲ್ಬಣಗೊಳಿಸಿದೆ ಮತ್ತು ಮಾನವರು ಮತ್ತು ಪರಿಸರದ ನಡುವೆ ಹೆಚ್ಚಿನ ಸಂಘರ್ಷವನ್ನು ಸೃಷ್ಟಿಸಿದೆ. ಹೀಗಾಗಿ ನಾವು ಗಮನಿಸಿದಂತೆ ಮಾನವ ಮುಖದೊಂದಿಗೆ ಜಾಗತೀಕರಣವನ್ನು ಸಾಧಿಸಲು ನಾವು ಜಾಗತಿಕ ಮತ್ತು ರಾಷ್ಟ್ರೀಯ ಸುಧಾರಣೆಗಳ ಹೆಚ್ಚು ದಿಟ್ಟ ಕಾರ್ಯಸೂಚಿಗೆ ಹೋಗುವುದು ಅತ್ಯಗತ್ಯ. ಸ್ಪರ್ಧಾತ್ಮಕ ಮಾರುಕಟ್ಟೆಗಳು ದಕ್ಷತೆಯ ಅತ್ಯುತ್ತಮ ಭರವಸೆಯಾಗಿರಬಹುದು, ಆದರೆ ಈಕ್ವಿಟಿಯಷ್ಟು ಅಲ್ಲ. ನಾವು ಹೆಚ್ಚು ಹೊಂದಿರಬೇಕು. ಅಂತಾರಾಷ್ಟ್ರೀಯ ಏಜೆನ್ಸಿಗಳಲ್ಲಿ ಭಾಗವಹಿಸುವ ಹಕ್ಕುಗಳು
ಎಲ್ಲ ಹಂತಗಳಲ್ಲಿನ ಆಡಳಿತವು ಆರ್ಥಿಕ ಅಭಿವೃದ್ಧಿ, ಪರಿಸರ ಕಾಳಜಿ ಮತ್ತು ಸಾಮಾಜಿಕ ನ್ಯಾಯವನ್ನು ಸಂಯೋಜಿಸಬೇಕು. 2019 ಕೊನೆಯಲ್ಲಿ ಉಂಟಾದ ಸಾಂಕ್ರಾಮಿಕ ರೋಗದಿಂದ ಜಗತ್ತಿಗೆ ಸವಾಲು ಹಾಕಿತ್ತು. ಕಾದಂಬರಿ ಕೊರೋನಾ ವೈರಸ್ ಅಥವಾ ಕೋವಿಡ್-19 ಈ ನಡೆಯುತ್ತಿರುವ ಸಾಂಕ್ರಾಮಿಕ ಜಾಗತಿಕ ಮೌಲ್ಯ ಮತ್ತು ಪೂರೈಕೆ ಸರಪಳಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ನಾಯಕರು ತಮ್ಮ ಆರ್ಥಿಕತೆಯನ್ನು ತೇಲುವಂತೆ ಮಾಡಲು ಹೆಣಗಾಡುತ್ತಿದ್ದಾರೆ. 2020ರಲ್ಲಿ ಆಧುನಿಕ ಇತಿಹಾಸದಲ್ಲಿ ಅಂತರರಾಷ್ಟ್ರೀಯ ಹರಿವುಗಳನ್ನು ಅತಿ ದೊಡ್ಡ ಮತ್ತು ವೇಗವಾಗಿ ಕುಸಿತ ಕಂಡುಬಂದಿದೆ. ಸಾಂಕ್ರಾಮಿಕ ರೋಗವು ಜೀವನಕ್ಕೆ ಮಾತ್ರವಲ್ಲದೆ ಜೀವನೋಪಾಯದ ಮೇಲೂ ಪರಿಣಾಮ ಬೀರಿದೆ. ಜಾಗತೀಕರಣವು ಶತಕೋಟಿ US$ಗಳ ವೆಚ್ಚ ಮತ್ತು ಬೇಡಿಕೆಗಳು ಮತ್ತು ಪೂರೈಕೆಯ ನಿಯಮಗಳಲ್ಲಿ ಆರ್ಥಿಕ ನಷ್ಟವನ್ನು ವೇಗಗೊಳಿಸಿದೆ. ಬೇಡಿಕೆಯ ಭಾಗದಲ್ಲಿ ಗ್ರಾಹಕರು ಮತ್ತು ಹೂಡಿಕೆದಾರರು ಮಾರುಕಟ್ಟೆಗಳಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಆದರೆ ಗೈರು ಹಾಜರಿ ಮತ್ತು ಉದ್ಯೋಗಿಗಳನ್ನು ಬಿಡುವುದು ಪೂರೈಕೆ ಭಾಗದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಲಾಕ್ಡೌನ್ಗಳು ಮತ್ತು ನಿರ್ಬಂಧಗಳು ವಿಮಾನ ಪ್ರಯಾಣ ಮತ್ತು ಇತರ ವ್ಯವಹಾರಗಳ ಮೇಲೂ ಪರಿಣಾಮ ಬೀರಿದೆ. ನಂತರ ಪರಿಸರ ನ್ಯಾಯ, ಮಾನವ ಹಕ್ಕುಗಳು ಮತ್ತು ಸಮಾನತೆಯ ಸವಾಲುಗಳಿವೆ. ಈ ಘಟಕವು ಜಾಗತೀಕರಣಕ್ಕೆ ಸಂಬಂಧಿಸಿದ ಪ್ರಮುಖ ಕಾಳಜಿಗಳು ಮತ್ತು ಸಮಸ್ಯೆಗಳನ್ನು ಪರಿಶೀಲಿಸಿದೆ. ಸ್ಥಳೀಯ ಜೀವನೋಪಾಯಕ್ಕೆ ಬೆದರಿಕೆಯನ್ನು ನಿವಾರಿಸಲು ಅವುಗಳನ್ನು ಪರಿಹರಿಸಬೇಕಾಗಿದೆ. ಇದರೊಂದಿಗೆ ನಾವು BPAC 114 ಸಮಕಾಲೀನ ಸಮಸ್ಯೆಗಳು ಮತ್ತು ಭಾರತೀಯ ಆಡಳಿತ ಬ್ಲಾಕ್ 1 ಆಡಳಿತ ಸಮಸ್ಯೆಗಳು ಘಟಕ 1 ಜಾಗತೀಕರಣದ ಸವಾಲುಗಳು ಪಾಠವನ್ನು ಮುಗಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.